ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ ಅರ್ನಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಸಂಡೂರಿನ NMDC ಗಣಿ ಕಂಪನಿ ಏನಿದೆ, ಈ ಗಣಿ ಕಂಪನಿ ಮೇಲೆ ಈ ಹುದ್ದೆಗಳ ನೇಮಕಾತಿ ವಿಚಾರದಲ್ಲಿ ಕೂಡ ಸಾಕಷ್ಟು ಬಾರಿ ಕೂಡ ಈ ಒಂದು ಸದ್ದು ಮಾಡ್ತಾನೆ ಇರತಕ್ಕಂಥದ್ದು. ಯಾಕೆಂತಂದರೆ ಸ್ಥಳೀಯರಿಗೆ ಉದ್ಯೋಗ ಕೊಡಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಆರೋಪಗಳು ಕೂಡ ಈ ಒಂದು NMDC ಕಂಪನಿ ಮೇಲೆ ಕೂಡ ಇರತಕ್ಕಂಥದ್ದು. ಈಗ ಮತ್ತೊಂದು ಸುದ್ದಿಯ ಮೂಲಕ NMDC ಕಂಪನಿ ಮತ್ತೆ ಸುದ್ದಿಯಾಗಿರ್ತಕ್ಕಂಥದ್ದು. ಅದು ಕಾರ್ಮಿಕ ವಿಚಾರದಲ್ಲಿ ಕೂಡ ಪ್ರಮುಖವಾಗಿ ಕಳೆದ 15 ವರ್ಷಗಳಿಂದ ಕೆಲಸ ಮಾಡ್ತಾ ಹೊರಗುತ್ತಿಗೆ ಆಧಾರದ ಮೇಲೆ ಏನು NMDC ಗಣಿ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸುಮಾರು 480 ಹೊರಗುತ್ತಿಗೆ ಕಾರ್ಮಿಕರನ್ನು ಕೂಡ ಏಕಾಏಕಿಯಾಗಿ ಈ ಕಂಪನಿ ವಜೆ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಕಾರ್ಮಿಕರ ಆಕ್ರೋಶಕ್ಕೆ ಕೂಡ ಈಗ ಈ ಕಂಪನಿ ಕೂಡ ಗುರಿಯಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಕಳೆದ 15 ವರ್ಷಗಳಿಂದ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರನ್ನು ಏಕಾಏಕಿ ಅಂದರೆ ಗುತ್ತಿಗೆದಾರರನ್ನು ಬೇರೆ ಮಾಡಲಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಗುತ್ತಿಗೆದಾರರನ್ನ ರಿನಿವಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಆ ಒಂದು ಕಾರಣ ನೆಪ ಒಡ್ಡಿ ಇಲ್ಲಿನ ಸುಮಾರು 480ಕ್ಕೂ ಹೆಚ್ಚು ಕಾರ್ಮಿಕರನ್ನು ಕೂಡ ಈಗ ಕೆಲಸದಿಂದ ವಜಾ ಮಾಡಿರ್ತಕ್ಕಂಥದ್ದು. ಇದು ಸಾಕಷ್ಟು ಸುದ್ದಿಯಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಈ ಒಂದು ಗುತ್ತಿಗೆ ಕಂಪನಿ ಈಗೇನು NMDC ಕಂಪನಿ ಏನಿದೆ, ಇದು ಕೇಂದ್ರ ಸರ್ಕಾರದ ಸ್ವಾಮ್ಯದ ಒಂದು ವ್ಯಾಪ್ತಿಯ ಒಳಗಡೆ ಕೂಡ ಬರ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೂಡ ಸಿಗದೇ ಇರತಕ್ಕಂಥದ್ದು. ಯಾಕೆಂತಂದರೆ ಇಲ್ಲಿ ಅತಿ ಹೆಚ್ಚು ಬೇರೆ ಬೇರೆ ರಾಜ್ಯದ ನೌಕರರಿಗೆ ಉದ್ಯೋಗಸ್ಥರಿಗೆ ಕೂಡ ಇಲ್ಲಿ ಹೆಚ್ಚು ಕೆಲಸ ಮಾಡ್ತಕ್ಕಂಥದ್ದು. ಇಲ್ಲಿ ಸ್ಥಳೀಯರ ಅತಿ ಹೆಚ್ಚು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಹೆಚ್ಚು ಸ್ಥಳೀಯರೇ. ಆದರೆ ಪ್ರಮುಖ ಹುದ್ದೆಗಳು ಸೇರಿದಂತೆ ಬೇರೆ ಬೇರೆ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಹೊರ ರಾಜ್ಯದವರೇ ಅತಿ ಹೆಚ್ಚು ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಈ ಒಂದು ಕಂಪನಿ ವಿವಿಧ ಹಂತದ ಒಂದು ಹುದ್ದೆಗಳ ನೇಮಕಾತಿಯಲ್ಲಿ ಕೂಡ ಸ್ಥಳೀಯರಿಗೆ ಹೆಚ್ಚು ಆದ್ಯತೆ ಕೊಡದೇ ಇರತಕ್ಕಂಥದ್ದು ಕೂಡ ಸಾಕಷ್ಟು ಬಾರಿ ಕೂಡ ಸುದ್ದಿಯಾಗಿರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಪ್ರತಿಭಟನೆ ಕೂಡ ಈ ಒಂದು ಕಂಪನಿ ಮೇಲೆ ಕೂಡ ವ್ಯಕ್ತ ಆಗಿರ್ತಕ್ಕಂಥದ್ದು. ಈಗ ಸ್ಥಳೀಯರೇ ಅತಿ ಹೆಚ್ಚು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರನ್ನು ಈಗ ಏಕಾಏಕಿಯಾಗಿ ಕಂಪನಿ ವಜೆ ಮಾಡಿರ್ತಕ್ಕಂಥದ್ದು. ಕಳೆದ 8 ದಿನಗಳಿಂದ ಕೂಡ ಈ ಗಣಿ NMDC ಕಂಪನಿ ಏನಿದೆ, ಈ ಕಂಪನಿ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಕಾರ್ಮಿಕರು ನಿತ್ಯ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಪ್ರತಿಭಟನೆ 9 ದಿನಕ್ಕೆ ಕೂಡ ಕಾಲಿಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಸ್ಥಳೀಯವಾಗಿ ಅಂದರೆ ಈ NMDC ಕಂಪನಿ ಆರಂಭ ಆಗಬೇಕಾದ್ರೆ ಅತಿ ಹೆಚ್ಚು ಏನು ರೈತರು ಕೂಡ ಭೂಮಿಯನ್ನು ಕೂಡ ಕಳೆದುಕೊಂಡಿದ್ದಾರೆ. ಆದರೆ ಭೂಮಿ ಕಳೆದುಕೊಂಡ ರೈತರಿಗೂ ಕೂಡ ಇದುವರೆಗೂ ಕೂಡ ಉದ್ಯೋಗ ಸಿಗದೇ ಇರತಕ್ಕಂಥದ್ದು. ಅದರ ಜೊತೆಗೆ ಅತಿ ಹೆಚ್ಚು ಏನು ಕಾರ್ಮಿಕರು ಕೆಲಸ ಮಾಡ್ತಾರೆ ಆ ಭಾಗದ ಸುತ್ತಮುತ್ತಲಿರ್ತಕ್ಕಂಥ ಕಾರ್ಮಿಕರೇ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಈಗ ಏಕಾಏಕಿ ಒಂದು ಕೆಲಸದಿಂದ ವಜೆ ಮಾಡಿರ್ತಕ್ಕಂಥದ್ದನ್ನು ಖಂಡಿಸಿ ಕಳೆದ 9 ದಿನಗಳಿಂದ ನಿರಂತರವಾಗಿ ಕಾರ್ಮಿಕರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಈ ಒಂದು NMDC ಗಣಿ ಕಂಪನಿ ಯಾವುದೇ ಒಂದು ಕ್ರಮಕ್ಕೆ ಕೂಡ ಮುಂದಾಗದೇ ಇರತಕ್ಕಂಥದ್ದು. ಈಗಾಗಲೇ ಆ ಒಂದು ಪ್ರತಿಭಟನಾ ಸ್ಥಳಕ್ಕೆ ಸಂಡೂರಿನ ಶಾಸಕ ಇರ್ತಕ್ಕಂಥ ಅನ್ನಪೂರ್ಣ ಆಗಿರ್ಬೋದು, ಜೊತೆಗೆ ಅಖಂಡ ಜಿಲ್ಲೆಯ ಸಂಸದ ಆಗಿರ್ತಕ್ಕಂಥ ತುಕಾರಾಮ್ ಅವರು ಕೂಡ ಭೇಟಿ ಕೊಟ್ಟು ಈಗಾಗಲೇ ಒಂದು NMDC ಕಂಪನಿ ಕೂಡ ಒತ್ತಾಯನ ಕೂಡ ಮಾಡಿರ್ತಕ್ಕಂಥದ್ದು. ಏನು ಏಕಾಏಕಿಯಾಗಿ 400 ಹೊರಗುತ್ತಿಗೆ ಕಾರ್ಮಿಕರನ್ನು ನೀವು ಕೆಲಸದಿಂದ ವಜೆ ಮಾಡಿರಿ, ಕೂಡಲೇ ಅವರನ್ನು ವಾಪಸ್ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯನ ಕೂಡ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಾರ್ಮಿಕರ ಹೋರಾಟ ಕೂಡ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಸಂಡೂರು ಏನಿದೆ, ಇದು ರಾಜ್ಯದ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರ ತವರು ತಾಲೂಕಾಗಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯ ಕಾರ್ಮಿಕರ ಸಚಿವರ ಗಮನಕ್ಕೆ ಕೂಡ ಈ ಒಂದು ವಿಚಾರ ಕೂಡ ಬಂದಿರತಕ್ಕಂಥದ್ದು. ಕಾರ್ಮಿಕರು ಕೂಡ ಸಚಿವರ ಗಮನಕ್ಕೆ ಕೂಡ ತಂದಿರತಕ್ಕಂಥದ್ದು. ಈಗಾಗಲೇ ಸಂತೋಷ್ ಲಾಡ್ ಕೂಡ ಕಾರ್ಮಿಕ ಇಲಾಖೆಯ ಮುಖ್ಯ ಕಾರ್ಯದರ್ಶಿಯೊಂದಿಗೆ ಮಾತಾಡಿ ಸಂಬಂಧಪಟ್ಟಂಗೆ ಕಂಪನಿಯೊಂದಿಗೆ ಮಾತಾಡಿ ಆ ಕಾರ್ಮಿಕರನ್ನು ಪುನಃ ವಾಪಸ್ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಕೂಡ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದರೆ ಇದು NMDC ಕೇಂದ್ರ ಸರ್ಕಾರಿ ಸ್ವಾಮ್ಯದ ವ್ಯಾಪ್ತಿಗಳು ಒಳಪಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಮೊದಲಿಂದಲೂ ಕೂಡ ಹೆಚ್ಚಾಗಿ ಹೊರ ರಾಜ್ಯದ ಕಾರ್ಮಿಕರು ಹೊರ ರಾಜ್ಯದವರೇ ಅತಿ ಹೆಚ್ಚು ಕೆಲಸ ಮಾಡ್ತಕ್ಕಂಥದ್ದು, ಅವರಿಗೆ ಅತಿ ಹೆಚ್ಚು ಇಲ್ಲಿ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು ಕೂಡ ಇಲ್ಲಿ ನೋಡ್ಬೋದಾಗಿದೆ. ಆ ನಿಟ್ಟಿನಲ್ಲಿ ಕೂಡ ಪ್ರತಿ ಬಾರಿ ಕೂಡ ಈ ಒಂದು NMDC ಕಂಪನಿ ಸ್ಥಳೀಯರಿಗೆ ಉದ್ಯೋಗ ಕೊಡುವಲ್ಲಿ ಕೂಡ ಸಾಕಷ್ಟು ಒಂದು ನಿರ್ಲಕ್ಷ್ಯ ಕೂಡ ವಹಿಸಿರ್ತಕ್ಕಂಥದ್ದು. ಇದು ಪ್ರತಿ ಹುದ್ದೆಗಳ ನೇಮಕಾತಿಯಲ್ಲಿ ಕೂಡ ಈ ಈ ಒಂದು ಸಬ್ಜೆಕ್ಟ್ ಬರುತ್ತೆ. ಆದರೆ ಬಂದಂಥ ಸಂದರ್ಭದಲ್ಲಿ ಕೂಡ ಅತಿ ಹೆಚ್ಚು ಬಾರಿ ಹೋರಾಟಗಳು ಕೂಡ ಮಾಡಿದಾಗ ಕೂಡ ಇಲ್ಲಿ ಸ್ಥಳೀಯರಿಗೆ ಹೆಚ್ಚು ನ್ಯಾಯ ಸಿಗದೇ ಇರತಕ್ಕಂಥದ್ದು ಕೂಡ ಇಲ್ಲಿ ನೋಡ್ಬೋದಾಗಿದೆ. ಆ ನಿಟ್ಟಿನಲ್ಲಿ ಕೂಡ ಈಗ ಮತ್ತೆ ಕಾರ್ಮಿಕರ ವಿಚಾರದಲ್ಲಿ ಕೂಡ ಅದೇ ಒಂದು ಎಡವಟ್ಟನ್ನು ಕೂಡ ಈ ಒಂದು ಕಂಪನಿ ಮಾಡಿಕೊಂಡಿರ್ತಕ್ಕಂಥದ್ದು. ಒಂದು ಗುತ್ತಿಗೆ ಅಂದರೆ ಏನು
ಈ ಒಂದು ಕಾರ್ಮಿಕರನ್ನು ನೇಮಕ ಮಾಡ್ಕೊಳ್ಳೋಕ್ಕೆ ಒಂದು ಗುತ್ತಿಗೆದಾರರ ನೇಮಕ ಮಾಡ್ತಾರೆ. ಅವರನ್ನು ಬದಲಾವಣೆ ಮಾಡಬೇಕು ಅನ್ನೋ ರಿನೈವಲ್ ಮಾಡ್ತೀವಿ ಅನ್ನೋ ನಿಟ್ಟಲ್ಲಿ ಕೂಡ ಆ ಕಾರಣವನ್ನು ಒಡ್ಡಿ ಈ ಒಂದು ಕಾರ್ಮಿಕರನ್ನು ಕೂಡ ಈಗ ಕೆಲಸದಿಂದ ವಜಾ ಮಾಡಿರ್ತಕ್ಕಂಥದ್ದು. ಈ ದಿನಕ್ಕೆ ಕಾರ್ಮಿಕರ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ, ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆ ಕೂಡ ದಿನಕ್ಕೆ ಕಾವು ಕೂಡ ಪಡೆದುಕೊಳ್ತಾ ಇದೆ. ಕೂಡಲೇ ವಾಪಸ್ಸನ್ನು ಕಾರ್ಮಿಕ ಸಂಘಟನೆಗಳು ಕೂಡ ನಿರಂತರವಾಗಿ ಕಾರ್ಮಿಕರ ಜೊತೆಗೂಡಿ ಪ್ರತಿಭಟನೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಆ ನಿಟ್ಟಲ್ಲಿ ಕೂಡ ಕೂಡಲೇ NMDC ಕಂಪನಿ ಏನಿದೆ, ಈ ಕಂಪ್ನಿ ಕೂಡಲೇ ಈ ಒಂದು ಕಾರ್ಮಿಕರೇನು ಕೆಲಸದಿಂದ ವಜಾ ಮಾಡಿದರೆ ಅವರನ್ನು ವಾಪಸ್ ತೆಗೆದುಕೊಳ್ಬೇಕು ನಿಟ್ಟಿನಲ್ಲಿ. ಇಲ್ಲದಿದ್ದರೆ ಮುಂದಿನ ರೀತಿಯಲ್ಲಿ ಮತ್ತೆ ಹಂತವಾಗಿ ದೊಡ್ಡ ಮಟ್ಟದ ಹೋರಾಟಗಳು ಕೂಡ ನಡೆಸ್ತೇವೆ ಅನ್ನೋ ನಿಟ್ಟಿನಲ್ಲಿ ಕೂಡ ಕಾರ್ಮಿಕ ಸಂಘಟನೆಗಳು ಜೊತೆಗೆ ವಜಾಗೊಂಡಿರ್ತಕ್ಕಂಥ ಕಾರ್ಮಿಕರು ಕೂಡ ಕಂಪನಿಗೆ ಒಂದು ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಕೂಡಲೇ ಕೇಂದ್ರ ಸರ್ಕಾರಿ ಸ್ವಾಮ್ಯದ NMDC ಮತ್ತು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಕೇಂದ್ರದ ಕಾರ್ಮಿಕ ಸಚಿವರಾಗಿರ್ಬೋದು, ಸಂಬಂಧಪಟ್ಟ ಒಂದು ಗಣಿ ಮತ್ತು ಭೂ ಇಲಾಖೆ ಸಚಿವರು ಕೂಡ ಆಗಿರ್ಬೋದು, ಇವರು ಕೂಡಲೇ ಮಧ್ಯಪ್ರವೇಶ ಮಾಡಬೇಕಾಗುತ್ತೆ. ಯಾಕೆಂದರೆ ಏಕಾಏಕಿಯಾಗಿ ಕಾರ್ಮಿಕರನ್ನ ವಜಾಗೊಳಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಅವರ ಕುಟುಂಬಗಳು ಕೂಡ ಈಗ ಬೀದಿಗೆ ಬೀಳತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. AIUTUCಗೆ ಸಂಯೋಜನೆಗೊಂಡಿರ್ತಕ್ಕಂಥ ಸಂಯುಕ್ತ ಗಣಿ ಕಾರ್ಮಿಕ ಸಂಘದಿಂದ NMDC ಪ್ಲಾಂಟ್ ಮತ್ತು ಬೆನಿಫಿಕೇಷನ್ ಕಾರ್ಮಿಕರು ಇವತ್ತು 480 ಕಾರ್ಮಿಕರು ಇದ್ದಾರೆ. ಆ ಕಾರ್ಮಿಕರನ್ನ ಇವತ್ತು ಕೆಲಸದಿಂದ ವಜಾ ಮಾಡಿದ್ದಾರೆ. ಹೊಸ ಕಾಂಟ್ರಾಕ್ಟ್ ಬರ್ತಾರೆ ಅಂತೇಳಿ ಹಳೆ ಕಾಂಟ್ರಾಕ್ಟರ್ನ ಇವತ್ತು ತೆಗೆದುಹಾಕಿದ್ದಾರೆ. ಇಲ್ಲ, ಹೊಸ ಕಾಂಟ್ರಾಕ್ಟ್ ಬರ್ತಾರೆ ಅಂತ 500 ಜನನ ಇವತ್ತು ಕೆಲಸದಿಂದ ತೆಗೆದುಹಾಕಿದ್ದಾರೆ. ಅವ್ರನ್ನ ಕೂಡ ಕೆಲಸಕ್ಕೆ ತೊಗೊಳ್ಬೇಕು. ಯಾಕಂದರೆ ಕುಟುಂಬ ಇಡೀ ಒಂದು ಇದ್ರ ಮೇಲೆ ಕೆಲಸದ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸ್ಯಾಲ್ರಿಯಲ್ಲಿ ಆಲ್ಮೋಸ್ಟ್ 20 ದಿನಗಳಾಯಿತು ಅವರು ಸ್ಯಾಲ್ರಿಲಿಲ್ಲ. ಕುಟುಂಬ ಜೀವನ ಮಾಡೋದು ಭಾಳ ಕಷ್ಟ ಇದೆ. ಈ ಸಂದರ್ಭದಲ್ಲಿ ಇವತ್ತು DC ಅವರಿಗೆ ನಾವು ಮನವಿ ಮಾಡ್ಕೊಂಡಿದ್ದೀವಿ, ಅದೇ MP ಅವರಿಗೆ ಮನವಿ ಮಾಡ್ಕೊಂಡಿದ್ದೀವಿ. ಕೂಡಲೇ ನೀವು ಮಧ್ಯಪ್ರವೇಶ ಮಾಡಿ ಕೂಡಲೇ ನಮ್ಮ ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ಬೇಕು, ಕೂಡಲೇ ಕೆಲಸಕ್ಕೆ ಹೋಗೋ ಥರ ನಾವು ಮಾಡ್ಬೇಕಂತೇಳಿ ನಾವು ಮನವಿ ಮಾಡ್ಕೊಂಡಿದ್ದೀವಿ DC ಅವರಿಗೆ. 6ನೇ ತಾರೀಕು ಮೀಟಿಂಗು ಕರೆದಿದ್ದಾರೆ DC ಅವರು. ಅದ್ರ ಜೊತೆಗೆ ಕೂಡ RLC ಅವರು ಕೂಡ ಇವತ್ತು ಇದ್ರ ಸಂಬಂಧಪಟ್ಟಂಗೆ ಮಧ್ಯಪ್ರವೇಶ ಮಾಡ್ಬೇಕಂತೇಳಿ ಕೂಡ ನಾವು ಲೆಟರ್ ಕೂಡ ಕೊಟ್ಟಿದ್ವಿ RLC ಅವರಿಗೆ. ಸಂದರ್ಭದಲ್ಲಿ ಸುಮಾರು 480 ಕಾರ್ಮಿಕರೇನಿದ್ದಾರೆ, ಭಾಳ ಕಷ್ಟದಲ್ಲಿದ್ದಾರೆ. ರೈತರು ಭೂಮಿ ಕಳ್ಕೊಂಡಿದ್ದಾರೆ, ಆರೋಗ್ಯ ಕಳ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಹ ಜನಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ನಮಗೆ ಕೆಲಸ ಸಿಗ್ತದೆ, ನಾವು ಒಳಗಡೆ ಹೋಗ್ತೀವಿ ಅಂತೇಳಿ ಇವತ್ತು ಸಹ ಕಾತರದಿಂದ ಕಾಯ್ತಾ ಇದ್ದಾರೆ. ಸರ್ಕಾರ ಅದ್ರ ಜೊತೆಗೆ DC ಅವರು ಮಧ್ಯಪ್ರವೇಶ ಮಾಡಿ ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ಬೇಕು, ಕೂಡಲೇ ಕೆಲಸ ಕೊಡಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತೀವಿ. ಇವತ್ತು ಗುರುತಾಗಿದೆ, ಏಕಾಏಕಿ ಪ್ಲಾಂಟ್ ಏನು ಸರಿ ನಡೀತಾ ಇಲ್ಲ, ಪ್ರಾಫಿಟ್ ಇಲ್ಲ ಅಂತೇಳಿ ಔಟ್ಸೋರ್ಸ್ ಏಜೆನ್ಸಿಗೆ ತೆಗೆದಿದ್ದಾರೆ. ಆ ಔಟ್ಸೋರ್ಸ್ ಏಜೆನ್ಸಿಯಲ್ಲಿ ಸುಮಾರು 450 ಜನ ಕೆಲಸ ಮಾಡ್ತಿರ್ತಕ್ಕಂಥದ್ದು. ತುಕಾರಾಮ್ ರವರು ಶಾಸಕರು ಹೋಗಿ ಅಲ್ಲಿ ಹೋರಾಟ ಮಾಡಿ ಅವ್ರನ್ನ ಮನವರಿಕೆ ಮಾಡಿಸಿ ಮತ್ತೆ ವಾಪಸ್ ತಗೊಳ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ನಾನು ಕೂಡ ಒಬ್ಬ ಲೇಬರ್ ಮಿನಿಸ್ಟರ್ ಆಗಿ ನಮ್ಮ ಕಮಿಷನರ್ ಕೂಡ ಅವ್ರಿಗೆ ಮಾತನಾಡಕ್ಕೆ ಹೇಳ್ತೀನಿ. ಆದರೆ ಇವತ್ತು ಟೈಮ್ ಇದ್ರೆ ನಾನು ಕೂಡ ಆ ಜಾಗಕ್ಕೆ ಹೋಗಿ ಬರ್ತೀನಿ. ಈ ನಿಟ್ಟಿನಲ್ಲಿ ಕೂಡಲೇ ಕಂಪನಿ ಅವರನ್ನು ಕೆಲಸದಿಂದ ಮತ್ತೆ ವಾಪಸ್ ತೆಗೆದುಕೊಳ್ಬೇಕು ಅನ್ನೋ ಕೂಡ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.